ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ತಸ್ಮಾದಸಕ್ತಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಾಮಾಪ್ನೋತಿ ಪೂರುಷಃ. ಮಾಡಬೇಕಾದ ಕರ್ಮವನ್ನು ಸರಿಯಾಗಿ ಮಾಡು, ಏಕೆಂದರೆ ಫಲದ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡುವುದರಿಂದ ಪುರುಷನು ಪರಮೋನ್ನತವಾದುದನ್ನು ಪಡೆಯುತ್ತಾನೆ. ಫಲದ ಆಸಕ್ತಿ ಇದ್ದಾಗ ಕರ್ಮವನ್ನು ಉತ್ತಮವಾಗಿ ಮಾಡುವುದಕ್ಕಿಂತ ಕರ್ಮವನ್ನು ಬೇಗ ಮುಗಿಸಿ ಇನ್ನೂ ಹೆಚ್ಚು ಹೆಚ್ಚು ಸಂಪಾದಿಸುವುದರ ಮಾರ್ಗ ಹುಡುಕುವುದು ಸ್ವಾಭಾವಿಕ. ಮಾಡುವ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಾಗ ಸಿಗುವ ಆನಂದ ಹಾಗೂ ತೃಪ್ತಿ ಅನುಭವಿಸಿದವರಿಗೇ ಗೊತ್ತು. ಕರ್ಮ ಮಾಡುವಾಗ ಮನಸ್ಸನ್ನು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಕೇಂದ್ರೀಕರಿಸಿದಾಗ ಅದುವೇ ಧ್ಯಾನವಾಗುತ್ತದೆ. ದೇಹ ಧ್ಯಾನ ಸ್ಥಿತಿಯಲ್ಲಿ ಇರುವ ಕಾರಣ ಮಾಡಿದ ಕೆಲಸದಿಂದ ದೇಹಕ್ಕೆ ಯಾವುದೇ ರೀತಿಯ ಆಯಾಸವಾಗಲಿ ಒತ್ತಡವಾಗಲಿ ಹಾನಿಯಾಗಲಿ ಆಗದು. ಯಾವುದೇ ಅಚಾತುರ್ಯ ನಡೆಯುವ ಸಂದರ್ಭ ಒದಗಿದರೆ ಅತೀಂದ್ರಿಯ ಜ್ಞಾನ ವ್ಯಕ್ತಿಯನ್ನು ಎಚ್ಚರಿಸಿ ಕಾಪಾಡುತ್ತದೆ. ಮನುಷ್ಯ ಹೆಚ್ಚೆಚ್ಚು ಸಂಪಾದಿಸಿದಂತೆ ಹೆಚ್ಚು ಹೆಚ್ಚು ವ್ಯಯ ಮಾಡುವುದು ನಿಶ್ಚಿತ. ಇದರಿಂದ ಆತನ ಆಯವ್ಯಯ ಪಟ್ಟಿಯ ಗಾತ್ರ ದೊಡ್ಡದಾಗಬಹುದು, ಆದರೆ ತೃಪ್ತಿಯು ಅಷ್ಟೇ ಸಿಗುತ್ತದೆ ಅನ್ನುವುದು ಖಚಿತವಲ್ಲ. ಪುನರ್ಜನ್ಮ ವ್ಯಾಖ್ಯಾನದ ಪ್ರಕಾರ ನೋಡಿದರೆ ವ್ಯಕ್ತಿ ತನ್ನ 10 ಜನ್ಮದಲ್ಲಿ ತನಗೆ ಬರಬೇಕಾದ ಆದಾಯವನ್ನು ಒಂದೇ ಜನ್ಮದಲ್ಲಿ ಪಡೆದು ಎಲ್ಲವನ್ನೂ ತನ್ನ ಸ್ವಂತಕ್ಕಾಗಿ ವಿನಿಯೋಗಿಸಿದರೆ ಮುಂದಿನ 9 ಜನ್ಮಗಳಲ್ಲಿ ಆದಾಯಕ್ಕಿಂತ ವ್ಯಯವೇ ಜಾಸ್ತಿಯಾಗಿ ಸದಾ ಋಣಭಾರದಿಂದ ಅತ್ತ ಬದುಕಲಾರದ ಇತ್ತ ಸಾಯಲಾರದ ಸ್ಥಿತಿ ತಲುಪುವುದು ನಿಶ್ಚಿತ. ದುರಾಸೆಯಿಂದ ತನ್ನ ಶಕ್ತಿ ಮೀರಿ ಫಲದ ಆಸಕ್ತಿಯಿಂದ ದುಡಿದಾಗ ಅಂಗಾಂಗಗಳು ಅಧಿಕ ಒತ್ತಡದಿಂದ ಹಾನಿಗೊಳಗಾಗಿ ಮುಂದೆ ಹುಟ್ಟುವಾಗಲೇ ನಿಷ್ಕ್ರಿಯ ಅಂಗ ಹೊಂದಿ ಆರಂಭದಿಂದಲೂ ಕಾಯಿಲೆಗೆ ತುತ್ತಾಗುವ ಸಂಭವವಿದೆ. ಅಥವಾ ಅನಾಸಕ್ತಿಯಿಂದ ತನ್ನ ದೇಹದಂಡನೆ ಮಾಡದಾದಾಗ ಉಪಯೋಗಿಸದ ಅಂಗಗಳು ತನ್ನ ಶಕ್ತಿ ಕಳೆದುಕೊಂಡು ಮುಂದೆ ನಿರುಪಯುಕ್ತವಾಗಬಹುದು. ಹರಿ ಓಂ.